ಸರ್ ಸಂಕ್ರಾಂತಿ ಗಿಫ್ಟ್ ನಿಗಮ ಮಂಡಳಿ ಆಗ್ಬೋದು, ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಆಗ್ಬೋದು. ನಾನು ಕಾಯ್ತಾ ಇದ್ದೀನಿ. ಆಗ್ಬೋದು, ಇಲ್ಲ ಇಲ್ಲ, ಏನು ಮುಂದಕ್ಕೆ ಹೋಗಿ ಚಾನ್ಸೇ ಇಲ್ಲ. ಆಗ್ಬೋದು, ನೋಡೋಣ. ಆಗದ್ರೊಳಗೆ ಆದ್ರೆ ಸಾಯಂಕಾಲದೊಳಗಡೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಕಾರ್ಯಕರ್ತರಿಗೆ ಎಷ್ಟು ಜನ, ಶಾಸಕರಿಗೆ ಎಷ್ಟು ಜನ ಎಲ್ಲ ನಾನು ಹೇಳಕ್ಕಾಗಲ್ಲ. ಎಲ್ಲರಿಗೂ ಯಾರ್ಯಾರಿಗೆ ನಾವೇನು ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟಿದ್ದೋ ಅದನ್ನೆಲ್ಲ ನಾವು ನಡೆಸ್ತೀವಿ. ಒಂದು. ನಂಬರ್ 2, ಅನಂತಕುಮಾರ್ ಹೆಗಡೆ, ಐ ಥಿಂಕ್ ಅವ್ರಿಗೆ ಪಾಪ ಅವರ ಮುಖಂಡಗಳೇ ಸ್ವಲ್ಪ ಅವ್ರಿಗೆ ದೇ ಶುಡ್ ಟೇಕ್ ಕೇರ್ ಆಫ್ ಹಿಸ್ ಹೆಲ್ತ್. ಯಾಕೆಂದ್ರೆ ಯಾರು ಮಾನಸಿಕವಾಗಿ ಸ್ಥಿರ ಇರೋರು ಯಾರು ಮಾತಾಡಕ್ ಹೋಗಲ್ಲ. ಬಹುಶಃ ಅವ್ರ ಲೀಡರ್ಗಳೇ ಗೊತ್ತಾಗಿದೆ ಇದು ಮಾತಾಡೋದು ತಪ್ಪು ಅನ್ನೋದು ಗೊತ್ತಾಗಿದೆ. ಅದೊಂದು ಒಳ್ಳೆ ಬೆಳವಣಿಗೆ. ಸೊ ಕೂಡಲೇ ಅವ್ರ ಹೆಲ್ತ್ ಬಗ್ಗೆ ಗಮನ ಕೊಡಿ. Mr. Anant Kumar Hegde, I think he has lost his health balance. I appeal to the leaders of BJP. Let they care of his health, get him admitted, let they check what is his problem. I think then the problem will be sorted out. I am very happy at least the leaders have the basic common sense now. They have understood what Mr. Anant Kumar Hegde is speaking is not right. ಸರ್ ಸಂಕ್ರಾಂತಿ ಗಿಫ್ಟ್ ನಿಗಮ ಮಂಡಳಿ ಆಗ್ಬೋದು, ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಆಗ್ಬೋದು. ನಾನು ಕಾಯ್ತಾ ಇದ್ದೀನಿ. ಆಗ್ಬೋದು, ಇಲ್ಲ ಇಲ್ಲ, ಏನು ಮುಂದಕ್ಕೆ ಹೋಗಿ ಚಾನ್ಸೇ ಇಲ್ಲ. ಆಗ್ಬೋದು, ನೋಡೋಣ. ಆಗದ್ರೊಳಗೆ ಆದ್ರೆ ಸಾಯಂಕಾಲದೊಳಗಡೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಕಾರ್ಯಕರ್ತರಿಗೆ ಎಷ್ಟು ಜನ, ಶಾಸಕರಿಗೆ ಎಷ್ಟು ಜನ ಎಲ್ಲ ನಾನು ಹೇಳಕ್ಕಾಗಲ್ಲ. ಎಲ್ಲರಿಗೂ ಯಾರ್ಯಾರಿಗೆ ನಾವೇನು ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟಿದ್ದೋ ಅದನ್ನೆಲ್ಲ ನಾವು ನಡೆಸ್ತೀವಿ. ಒಂದು. ನಂಬರ್ 2, ಅನಂತಕುಮಾರ್ ಹೆಗಡೆ, ಐ ಥಿಂಕ್ ಅವ್ರಿಗೆ ಪಾಪ ಅವರ ಮುಖಂಡಗಳೇ ಸ್ವಲ್ಪ ಅವ್ರಿಗೆ ದೇ ಶುಡ್ ಟೇಕ್ ಕೇರ್ ಆಫ್ ಹಿಸ್ ಹೆಲ್ತ್. ಯಾಕೆಂದ್ರೆ ಯಾರು ಮಾನಸಿಕವಾಗಿ ಸ್ಥಿರ ಇರೋರು ಯಾರು ಮಾತಾಡಕ್ ಹೋಗಲ್ಲ. ಬಹುಶಃ ಅವ್ರ ಲೀಡರ್ಗಳೇ ಗೊತ್ತಾಗಿದೆ ಇದು ಮಾತಾಡೋದು ತಪ್ಪು ಅನ್ನೋದು ಗೊತ್ತಾಗಿದೆ. ಅದೊಂದು ಒಳ್ಳೆ ಬೆಳವಣಿಗೆ. ಸೊ ಕೂಡಲೇ ಅವ್ರ ಹೆಲ್ತ್ ಬಗ್ಗೆ ಗಮನ ಕೊಡಿ. Mr. Anant Kumar Hegde, I think he has lost his health balance. I appeal to the leaders of BJP. Let they care of his health, get him admitted, let they check what is his problem. I think then the problem will be sorted out. I am very happy at least the leaders have the basic common sense now. They have understood what Mr. Anant Kumar Hegde is speaking is not right.